ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕೆ ಪ್ರಮುಖ ಕಾರಣ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು. ಆದರೆ ಡಿಕೆ ಶಿವಕುಮಾರ್ ಅವರನ್ನ ಸೈಡ್ ಲೈನ್ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಕಾಡುತ್ತೆ. 2.5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, 2.5 ವರ್ಷದ ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಒಪ್ಪಂದ ಆಗಿದೆ ಅನ್ನೋ ವಿಷಯ ಡಿಕೆ ಶಿವಕುಮಾರ್ ಟೀಮ್ನ ವಾದ. ನವೆಂಬರ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯ ಅವರು ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಕ್ ಹೊರಟಿದ್ದಾರೆ. ಏನ್ ಕತೆ? ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆಯನ್ನ ಕರೆದಿದ್ರು. ಆದ್ರೆ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿರಲಿಲ್ಲ. ಇದೆಲ್ಲ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ರನ್ನ ಸೈಡ್ ಲೈನ್ ಮಾಡ್ಲಾಗ್ತಿದ್ಯಾ? ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ಸ್ ಇವೆ ಎಂದಿದ್ದ KN ರಾಜಣ್ಣ, ಸಿದ್ದರಾಮಯ್ಯ ಒಂದು ಟೀಮ್, ಡಿಕೆ ಶಿವಕುಮಾರ್ ಒಂದು ಟೀಮ್, ಹೈಕಮಾಂಡ್ ಒಂದು ಟೀಮ್, ಮತ್ತೊಂದು ಟೀಮ್ ಅಂತ ಹಿಂಗಿದೆ ಅಂತ ಅನ್ನೋದು ರಾಜಣ್ಣ ಸೂಕ್ಷ್ಮವಾಗಿ ಹೇಳಿದ್ರು. ಪವರ್ ಸೆಂಟರ್ಗಳು ಭಾಳ ಅವೆ ಅಂತ. ಇದೀಗ ಸಿದ್ದರಾಮಯ್ಯನವರು ಶಾಸಕರನ್ನ ಕರೆದು ಮಾತನಾಡುವಾಗ ಅವರೊಬ್ಬರೇ ಕೂತಿದ್ದಾರೆ. ಅದರಲ್ಲಿ DCM ಡಿಕೆ ಶಿವಕುಮಾರ್ ಇಲ್ಲ. ಮತ್ತೊಂದು ಕತೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮೇತ ನವೆಂಬರ್ ವರೆಗೆ ಸುಮ್ಮನಿರಪ್ಪ ಡಿಕೆ ಶಿವಕುಮಾರ್ ಅಂತ ಸೂಚನೆಯನ್ನು ಕೊಟ್ಟಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಮೌನ ದೀಕ್ಷೆ ಕೊಟ್ಟವ್ರೆ, ಮೌನವಾಗಿರಕ್ಕೆ ಹೇಳೋರು, ಮೌನವಾಗಿರ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಈಗ ಅಸಮಾಧಾನಿತ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಸಿದ್ದರಾಮಯ್ಯನವರು ಸ್ಟ್ರಾಟಜಿ ಮಾಡ್ದಂಗೆ ಕಾಣ್ತಿದೆ. ಹೈಕಮಾಂಡ್ ಕೂಡ ಹೇಳಿತು ಮಾತನಾಡಿ ಅಂತ. ಆದ್ರೆ CM DCM ಇಬ್ರು ಕೂಡ ಇದ್ದು ಮಾತನಾಡಬೇಕಾಗಿತ್ತು. ಡಿಕೆ ಶಿವಕುಮಾರ್ ಅವ್ರನ್ನ ಹೊರಗಿಟ್ಟು ಸಿದ್ದರಾಮಯ್ಯನವರು ಸಭೆ ಮಾಡ್ತಿರೋ ಉದ್ದೇಶ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. CM ಬದಲಾವಣೆ ಬಗ್ಗೆ ಸ್ವಪಕ್ಷೀಯರಿಂದಲೇ ಪದೇ ಪದೇ ಹೇಳಿಕೆಗಳು ಬರ್ತಾ ಇದ್ದು, CM ಕುರ್ಚಿ ವ್ಯತ್ಯಾಸ ಆಗತ್ತೆ ಅನ್ನೋ ಆತಂಕ CM ಸಿದ್ದರಾಮಯ್ಯ ಟೀಮ್ ಅಲ್ಲಿ ಇತ್ತು. ಆದ್ರೆ CM ಘಂಟಾಘೋಷವಾಗಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ ಮೇಲೆ ಕಾಂಗ್ರೆಸ್ ಒಂದು ರೀತಿಯ ಬೇರೆ ರೀತಿಯ ಚಟುವಟಿಕೆ ಶುರುವಾಯಿತು. ಸೊ ಆದ್ರೆ ಶಾಸಕರನ್ನ ವಿಶ್ವಾಸ ಗಳಿಸುವ ಕೆಲಸಕ್ಕೆ CM DCM ಇಬ್ರು ಕೂಡ ಇರಬೇಕು ಅನ್ನೋದು ಹೈಕಮಾಂಡ್ನ ಆದೇಶ ಆಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಕ್ಯಾರೆ ಅಂತ ಇಲ್ಲ. ಯಾಕೆ ಸಿದ್ದರಾಮಯ್ಯ ಈ ತರ ಮಾಡ್ತಿದ್ದಾರೆ ಅಂದ್ರೆ, ಡಿಕೆ ಶಿವಕುಮಾರ್ ಅವ್ರನ್ನ ಕಂಟ್ರೋಲ್ ಮಾಡೋದು. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನ ಪವರ್ ಸೆಂಟರ್ ಎರಡಿಲ್ಲ, ಒಂದೇ, ಅದು ಸಿದ್ದರಾಮಯ್ಯ ಪವರ್ ಸೆಂಟರ್ ಅನ್ನೋದನ್ನ ತೋರಿಸೋ ಕೆಲಸ ಕೈ ಹಾಕ್ತಂಗೆ ಕಾಣ್ತಾ ಇದೆ. ಮತ್ತೊಂದ್ ಕಡೆ ರಾಜ್ಯ ಕಾಂಗ್ರೆಸ್ ಮೇಲೆ ಸಿದ್ದರಾಮಯ್ಯ ಹಿಡಿತ ತಗೊಳಕ್ ಹೋಗ್ತಿದಾರ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ. ಇನ್ನು CM ಕುರ್ಚಿಯನ್ನು ಭದ್ರಪಡಿಸಿಕೊಳ್ಳುವ ಸ್ಟ್ರಾಟಜಿ ಇದೆ ಅನ್ನೋದು CM ಟೀಮ್ನ ವಾದ. ಆಮೇಲೆ ಡಿಕೆ ಶಿವಕುಮಾರ್ ಬದಲಿಗೆ ತಮ್ಮತ್ತ ಶಾಸಕರನ್ನ ಸೆಳಿಬಹುದು ಅನ್ನೋ ಕಾರಣಕ್ಕೆ ಅವರೊಬ್ಬರೇ ಕೂತಿದ್ದಾರೆ ಅಂತ. ಒಂದು ವಿಷಯ ಅಂದ್ರೆ ಗಾದೆ ಮಾತುಗಳು. ಯಾರೂ ಕೂಡ ಅಧಿಕಾರದಿಂದ ತೆರಳುವ ನಾಯಕನ ಹಿಂದೆ ಹಿಂಬಾಲಿಸುವಂತ ರಾಜಕೀಯ ಅಜ್ಞಾನಿಗಳು ಇವತ್ತು ಯಾರೂ ಇಲ್ಲ. ಬಹಳ ಸ್ಟ್ರಾಂಗ್ ಆಗಿ ಎಂಗೇಜ್ ತರ ಗಟ್ಟಿಮುಟ್ಟಾಗಿದ್ದಾಗಲೇ ಸಿದ್ದರಾಮಯ್ಯನವರು JDS ತೊರೆದಾಗ ಅವರೊಬ್ಬರೇ JDSಗೆ ರಾಜೀನಾಮೆ ಕೊಟ್ಟು ಅವತ್ತು ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ನಿಂತ್ಕೊಂಡಿದ್ದು. ಮಹದೇವ ಪ್ರಸಾದ್ ಸೇರಿದಂಗೆ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರೆಲ್ಲ ಬಂದಿದ್ದು ಚುನಾವಣೆ ಆದ್ಮೇಲೆ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ 5 ವರ್ಷ ಪೂರೈಸಲ್ಲ ಅನ್ನೋದು ಬಹುತೇಕರ ಮಾತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿಕೆ ಶಿವಕುಮಾರ್ ಹೇಳಿರೋದು ಈ ನವೆಂಬರ್ ವರೆಗೆ ಸುಮ್ಮನಿರಿ ಅಂತ, ಮೌನತ ಅಂತ. ಯಾಕಂದ್ರೆ ಬಿಕಾಸ್ ಆಫ್ ಬಿಹಾರ ಎಲೆಕ್ಷನ್ ಮುಗಿಯುತ್ತೆ ಆ ಟೈಮ್ಗೆ. ಆಮೇಲೆ ಮಾತುಕತೆಯ ಪ್ರಕಾರ 2.5 ವರ್ಷ ಮುಗಿಯೋದು ನವೆಂಬರ್ಗೆ. ಈಗಲೇ ಅವಸರ ಏಕೆ, ಸುಮ್ಮನಿರಿ ಅನ್ನೋ ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಿದ್ದಾರೆ ಆ ಕಾರಣಕ್ಕೆ. ಆದ್ರೆ ಶಾಸಕರನ್ನ ಸಮಾಧಾನ ಮಾಡುವ ಕೆಲಸದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಕೂತ್ಕೋಬೇಕಾಗಿತ್ತು. ಆದ್ರೆ ಸಿದ್ದರಾಮಯ್ಯ ಒಬ್ಬರೇ ಸಮಾಧಾನ ಮಾಡೋ ಕೆಲಸ ಕೈ ಹಾಕಿದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ ನೋಡಬೇಕು. ಕಾರಣ ಎಷ್ಟೇ, ಒಂದಂತೂ ಲೈನ್ ಸತ್ಯ, ಇದು ಎವರ್ಗ್ರೀನ್ ಸ್ಟ್ರಾಟಜಿ, ಎವರ್ಗ್ರೀನ್ ಫಾರ್ಮುಲಾ. ಕಾಂಗ್ರೆಸ್ನ ಹೈಕಮಾಂಡ್ ಯಾರು ಹೇಳ್ತಾರೋ ಅವ್ರು ಮುಖ್ಯಮಂತ್ರಿ ಆಗ್ತಿದ್ರು. ಸ್ವಲ್ಪ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ. ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಸ್ ಸಿದ್ದರಾಮಯ್ಯ CM ಆಗಿರ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಪ್ಲಸ್ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಹೈಕಮಾಂಡ್ ಪ್ಲಸ್ ಖರ್ಗೆ ಮುಖ್ಯಮಂತ್ರಿ ಆಗ್ತಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು 2028 ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ವಿಷಯ ಇದೆಯಲ್ಲ, ಚಾನ್ಸೇ ಇಲ್ಲ. ಕೆಲವರು ಕೇಳಬಹುದು, ಶಿವು ಇವೆಲ್ಲ ಕತೆಗಳು ಹೇಳ್ಬೇಡ, ನಡೆಯಲ್ಲ ಇವೆಲ್ಲ ಅಂತ. ನಮ್ಮ ಅಪ್ರಾಣೆ ಮುಖ್ಯಮಂತ್ರಿ ಆಗಲ್ಲ DK ಇವರು ಕುಮಾರಸ್ವಾಮಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ನಮ್ಮ ಅಪ್ರಾಣೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲ್ಲ ಅಂತ ಇದೆ ಸಿದ್ದರಾಮಯ್ಯನವರು ಹೇಳಿದ್ರು 2018 ಚುನಾವಣೆ ಮುನ್ನ. ಸಿದ್ದರಾಮಯ್ಯನವರು ಅವರ ಅಪ್ರಾಣೆ ಇಟ್ಕೊಂಡಾಗ್ಲೂ ಕೂಡ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ರು ಅದೇ 18 ಚುನಾವಣೆಯಲ್ಲಿ. ಸಿದ್ದರಾಮಯ್ಯ ಅವರ ಅಪ್ರಾಣೆ ಇಟ್ಟಾಗ್ಲೂ ಕೂಡ ಆಗಲ್ಲ ಯಡಿಯೂರಪ್ಪ ಅಂದಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರು 2019ಕ್ಕೆ.
ಅದೇ ಸಿದ್ದರಾಮಯ್ಯ ಒಂದಷ್ಟು ಶಾಸಕರನ್ನ ಕಾಂಗ್ರೆಸ್ಸಿಂದ ಆಪರೇಷನ್ ಕಮಲಕ್ಕೆ ಕಳಿಸ್ತಾಗ್ಲೇ. ನಾನೇ 5 ವರ್ಷ ಅಂತ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯವ್ರು ಹೇಳೋದೆಲ್ಲ ಸತ್ಯ ಅಂತ ಹೆಂಗ್ ನಂಬ್ಕೊಳಕ್ ಸಾಧ್ಯ? ಆಗಲ್ಲ. ಇದು 2013ರಿಂದ 18ರ ಕಾಂಗ್ರೆಸ್ ಬೇರೆ, 2023ರಿಂದ ಈಗಿರ್ತಕ್ಕಂಥ ಕಾಂಗ್ರೆಸ್ ಬೇರೆ. ಅವತ್ತು ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರು ಎಲೆಕ್ಷನ್ ಸೋತಿದ್ರು, ಪಾಪ ಅವರು ಸುಮ್ಮನಾದ್ರು. ಪರಮೇಶ್ವರ್ ಸೋಲಿಗೆ ಸಿದ್ದರಾಮಯ್ಯನವ್ರ ಕಾರಣ ಅಂತ ಒಂದಷ್ಟು ಜನ ಹೇಳ್ತಾರೆ. ಸತ್ಯವೋ ಸುಳ್ಳೋದು ಪರಮೇಶ್ವರ್ ಅವ್ರಿಗೆ ಗೊತ್ತು, ಮಾಡಿದವ್ರಿಗೆ ಗೊತ್ತು. ಆದರೆ ಪರಮೇಶ್ವರ್ ಸೋತಿದ್ರು, ಸುಮ್ಮನಾದ್ರು. ಆದರೆ DK ಶಿವಕುಮಾರ್ 2.5 ವರ್ಷ ಆದ್ಮೇಲೂ ಸುಮ್ಮನೆ ಇರೋ ಗಿರಾಕಿ ಅಲ್ಲ. ಯಾಕಂದ್ರೆ DK ಶಿವಕುಮಾರ್ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳ್ತಿದಾರಲ್ಲ, ನಾನು ಪಕ್ಷವನ್ನು ಸಂಘಟನೆ ಮಾಡಿದ್ದೆ, SM ಕೃಷ್ಣ ಬಂದು ಮುಖ್ಯಮಂತ್ರಿ ಆಗ್ಬಿಟ್ರು 99ರಲ್ಲಿ ಅಂತ ಸಮಯ ಮೀರಿದ ಮೇಲೆ ಪಶ್ಚಾತ್ತಾಪದ ಮಾತನಾಡುವ ಅಷ್ಟು ಅಮಾಯಕ DK ಶಿವಕುಮಾರ್ ಅಲ್ಲ. ತನಗೆ ದಕ್ಕಬೇಕಾಗಿರೋದನ್ನ ದಕ್ಕಿಸಿಕೊಳ್ಳುವ ಕೆಪಾಸಿಟಿ DK ಶಿವಕುಮಾರ್ಗಿದೆ. ದಕ್ಕಬೇಕಾಗಿರೋದು ಏನ್ ದಕ್ಸ್ಕೊಳ್ಳೋ ಕೆಪಾಸಿಟಿ DK ಶಿವಕುಮಾರ್ಗಿದೆ. ಹೈಕಮಾಂಡ್ ಸಾಥ್ ಕೊಟ್ಟರೆ, ಹೈಕಮಾಂಡ್ ಬದಲಾವಣೆಗೆ ಸೂಚಿಸಿದರೆ ಖಂಡಿತವಾಗಿಯೂ DK ಶಿವಕುಮಾರ್, ಇವರೇನೋ ಶಾಸಕರ ಸಭೆಗೆ DKನ ಅವಾಯ್ಡ್ ಮಾಡ್ತಿರ್ಬೋದು, ಆದರೆ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋದು DK ಶಿವಕುಮಾರ್ ಟೀಮ್ನ ವಾದ. ಆದರೆ ಸಿದ್ದರಾಮಯ್ಯ ಪರವಾಗಿ ಇಷ್ಟೇ ಗಟ್ಟಿಯಾಗಿ ವಾದ ಮಾಡುವ ದನಿಗಳು ತಣ್ಣಗಾಗಿವೆ, ಮೌನವಾಗಿವೆ. ಸಿದ್ದರಾಮಯ್ಯನವ್ರ ಕಡೆ ಚುನಾವಣೆ ಮುಗಿದ್ ನೆಕ್ಸ್ಟ್ ಚುನಾವಣೆ ಕಂಟೆಸ್ಟ್ ಮಾಡಲ್ಲ. ಸತೀಶ್ ಜಾರಕಿಹೊಳಿ ರಾಜಕಾರಣ ಇನ್ನೂ ಬಹಳ ವರ್ಷ ಇದೆ. ಮಹದೇವಪ್ಪ ಇನ್ನೇನೋ ಆಗುವಂಥದ್ದು ಏನೋ ಅಲ್ಲೇನೂ ಇಲ್ಲ, ದೊಡ್ಡ ಇದು. ಟಿ ನರಸೀಪುರ ಎಷ್ಟು ಗೆಲ್ಲಬಹುದು ಅನ್ನೋದೇ ಡೌಟು. ಟಿ ನರಸೀಪುರ ಅಥವಾ ಟಫ್ ಕ್ಷೇತ್ರ ಅದು. ರಾಜಣ್ಣ ಆಗಾಗಲೇ ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ಕೊಂಡವ್ರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಆಗ್ಲೇಬೇಕು. ಸಿದ್ದರಾಮಯ್ಯ ಅವರ CM ಏನಾರ ಕಂಟಿನ್ಯೂ ಮಾಡದೆ ಹೋದ್ರೆ ಅವ್ರನ್ನ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲ. ಯಾಕೆಂದ್ರೆ ಅವತ್ತು ಗಟ್ಟಿಯಾಗಿದ್ದಾಗಲೇ ಸಿದ್ದರಾಮಯ್ಯನವರು JDS ರಾಜೀನಾಮೆ ಕೊಟ್ಟಾಗ ಸಿದ್ದರಾಮಯ್ಯನವರು ಒಬ್ಬರೇ ಆಚೆ ಬಂದಿದ್ದು. ಸೊ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರೆಲ್ಲ ಎಸ್ ಸಿದ್ದರಾಮಯ್ಯನವರೇ ಕೊಡಿ ರಾಜೀನಾಮೆನ ಅಂದ್ರೆ ಕೊಡಲೇಬೇಕಾದಂತ ಅನಿವಾರ್ಯತೆ. ಸಿದ್ದರಾಮಯ್ಯನವರು ಬಂಡೆ ಹೇಳಬೇಕು ಅಂದ್ರು 3/2 ಭಾಗ ಶಾಸಕರು ಬೇಕು ಬೆಂಬಲ ಅವರಿಗೆ. ಸಾಧ್ಯ ಇದೆಯಾ? ನೆವರ್ ಎವರ್. ಜಮೀರ್, ನಿಮ್ಮ ಆಯ್ಕೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ಸೇ. ಪಕ್ಷದ ಒಳಗೆ ಸಿದ್ದರಾಮಯ್ಯನವ್ರಿಗೆ ಶಕ್ತಿ ಇರಬಹುದು, ಪಕ್ಷವನ್ನ ಹೊರತುಪಡಿಸು ಸಿದ್ದರಾಮಯ್ಯನವರ ಶಕ್ತಿ, ಶಾಸಕರ ಸಂಖ್ಯೆ ಕಡಿಮೆ. ಕಾಂಗ್ರೆಸ್ ಮನೆ ಒಳಗಡೆ ಸಿದ್ದು ಕಡೆ ಎಷ್ಟು ಜನ, DK ಶಿವಕುಮಾರ್ ಅವ್ರ ಕಡೆ ಎಷ್ಟು ಜನ ಅಂದ್ರೆ ಬೇಕಾದ್ರೆ ಸಿದ್ದರಾಮಯ್ಯ ಕೂಡ ಜಾಸ್ತಿ ನಿಲ್ಬೋದೇನೋ. ಆದ್ರೆ ಕಾಂಗ್ರೆಸ್ ಮನೆಯಿಂದ ಕಾಲ್ ಆಚೆ ಇಟ್ಟು ನನ್ನ ಜೊತೆ ಬಂದ್ರಪ್ಪ ನಾನು ರೆಡಿ ಅಂದ್ರೆ 2 ಅಂಕೆ ದಾಟಲ್ಲ. ಇದು ಸದ್ಯದ ಸನ್ನಿವೇಶ. ಹಾಗಾಗಿ DK ಶಿವಕುಮಾರ್ ಅವ್ರನ್ನ ಶಾಸಕರ ಸಭೆಯಿಂದ ದೂರ ಉಳಿಸಿ ಒಬ್ಬರೇ ಕೂತು ಸಿದ್ದರಾಮಯ್ಯನವರು ಸಭೆ ಮಾಡಿದ್ರು. ಈ ವರ್ಷದ ನವೆಂಬರ್ನಿಂದ ಒಂದು DK ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಇಲ್ಲ ಗ್ಯಾರಂಟಿ ಅವರು CM ಸ್ಥಾನದಿಂದ ಸಿದ್ದರಾಮಯ್ಯ ಇಳಿದಿರ್ತಾರೆ. DK ಮುಖ್ಯಮಂತ್ರಿ ಆಗದಿದ್ದರೂ ಪರವಾಗಿಲ್ಲ, ಆದರೆ ಸಿದ್ದರಾಮಯ್ಯನವರು ಆ ಸ್ಥಾನದಲ್ಲಿ ಉಳಿಸುವ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಟೀಮ್ ಇಲ್ಲ. ಯಾಕೆ ಅಂದ್ರೆ ಇವರಿಬ್ಬರ ಸಂಘರ್ಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಬಟ್ DK ಶಿವಕುಮಾರ್ ವಿಶ್ವಾಸ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಮತ್ತೊಂದೇನೋ ಪವಾಡ ಆಗ್ಬಹುದೇನೋ ಕಾಂಗ್ರೆಸ್ ಅಲ್ಲಿ ಅಂತ ಅನ್ನಿಸ್ತದೆ, ಗೊತ್ತಿಲ್ಲ. ತಾವೇನ್ ಹೇಳ್ತೀರಿ? DK ಶಿವಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡ್ಲಾಗ್ತಿದೆಯಾ? ನವೆಂಬರ್ ಡಿಸೆಂಬರ್ ವೇಳೆಗೆ ಮುಖ್ಯಮಂತ್ರಿ ಆಗೋದು ಯಾರು? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ, ಬಿಟ್ಕೊಡ್ತಾರಾ, ಆಗತ್ತಾ? ನಿಮ್ಮದೇ ಆದಂಥ ಪೊಲಿಟಿಕಲ್ ಲೆಕ್ಕಾಚಾರಗಳಿರ್ತವೆ. ಹಾಗಾಗಿ ನಿಮಗೂ ಓಪನ್ ಅಪ್ ಕಾಮೆಂಟ್ ಮಾಡೋಕ್ಕೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.